ಸೊ ಮುನೀರ ಹೋದ, ಶಂಷಾದ ಬಂದ, ನಾಳೆ ಇವನು ಕಳಿಸ್ತಾರೆ, ಇವನು ಎಲಿಮಿನೇಟ್ ಮಾಡ್ತಾರೆ. ಶಂಷಾದ್ ಮಿರ್ಜಾ ನೇಮಕ ಸಾಧ್ಯತೆ, ಇನ್ನೂ ಅಧಿಕೃತ ಮಾಹಿತಿ ಬರಬೇಕು. ಪಾಕಿಸ್ತಾನದ 7 ನಗರಗಳ ಮೇಲೆ ಭಾರತ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ. ಈಗಾಗಲೇ ನೌಕಾದಳ ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆ ಶುರು ಮಾಡಿದೆ. ಬೆಳಕು ಹರಿಯೋಷ್ಟರಲ್ಲಿ ಏನೇನಾಗುತ್ತೋ ಏನು ಕಥೆನೋ. ಈಗ ಈ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಪ್ರಧಾನಿಗಳನ್ನೇ ಅರೆಸ್ಟ್ ಮಾಡಿ ಇಡೀ ಸರ್ಕಾರವನ್ನೇ ಬೀಳಿಸಿ ಇವರೇ ರಾಜ್ಯಭಾರ ಮಾಡಿದಂಥ ಇತಿಹಾಸ ಪಾಕಿಸ್ತಾನದಲ್ಲಿದೆ. ಪ್ರತಿ ದೇಶಕ್ಕೊಂದು ಮಿಲಿಟರಿ ಇರುತ್ತೆ, ಹಂಗಲ್ಲ ಮಿಲಿಟರಿನೇ ಇಡೀ ದೇಶನ ನಿಭಾಯಿಸುತ್ತೆ ಈ ದೇಶದಲ್ಲಿ. ಅಂಥದ್ರಲ್ಲಿ ಇವನು ಯಾಕೋ ಸ್ವಲ್ಪ ವೀಕ್ ಆದ. ಇಲ್ದಿದ್ರೆ ಪಾಪ ಎಂತೆಂಥವ್ರು ಪಾಕಿಸ್ತಾನದವರು ಘಟಾನುಘಟಿಗಳು. ಇದು ಯಾವುದೋ ಒಂದು ಇದು ಬಿಲದಲ್ಲಿ ಸೇರಿದ ಉತ್ತರ ಕುಮಾರ, ಅದಕ್ಕೆ ಅವ್ನು ತೆಗೆದು ಬಿಸಾಕಿದ್ದಾರೆ ಮುನೀರ್ನ. ಯಾರೋ ಶಂಷಾದ್ ಅನ್ನೋನು ಬರ್ತಾನಂತೆ, ಅವ್ನು ಹೆಂಗಿರ್ತಾನೋ ನೋಡಬೇಕು. ಅವನು 2 ಫ್ಲಾಗ್ ಇಂದ ಹಾಕೊಂಡು ಎಲ್ಲ ದುಬೈಯಿಂದನೋ ಲಂಡನ್ನಿಂದನೋ ಪ್ರೆಸ್ ಮೀಟ್ ಮಾಡ್ತಾನೆ ಅಷ್ಟೇ. ಇವ್ರಿಗೆಲ್ಲ ತಾಕತ್ತಿದೆ ಏನ್ರಿ ಇಂಥ ಟೈಮಲ್ಲ ಚೇಂಜ್ ಮಾಡ್ತಾ ಕುತ್ಕೊಳ್ಳೋದು. ಹೋ ಭಾರತೀಯ ಸೇನಾ ಹೊಡೆತಕ್ಕೆ ಜಿನ್ನಾ ಮಾರ್ಕೆಟ್ ಛಿದ್ರಗೊಂಡಿದೆ ಅಂತೆ. ಓಹೋ, ಇದ್ಯಾವುದೋ ಪ್ರಮುಖ ಮಾರ್ಕೆಟ್ ಇರ್ಬೇಕಪ್ಪ, ನನಗೆ ಗೊತ್ತಿಲ್ಲ ಈ ಜಿನ್ನಾ ಮಾರ್ಕೆಟ್ ಹೆಂಗಿರುತ್ತೆ ಅಂತ. ಪಾಕಿಸ್ತಾನದ ಒಂದೊಂದೇ ನಗರ ಸ್ಮಶಾನವಾಗ್ತಾ ಇದೆ. ಜಿನ್ನಾ ಮಾರ್ಕೆಟ್, ಮೊಹಮ್ಮದ್ ಅಲಿ ಜಿನ್ನಾ ಇರಬೇಕು. ಹೌದು, ಆ ಮೊಹಮ್ಮದ್ ಅಲಿ ಜಿನ್ನಾ ಮಾರ್ಕೆಟ್. ಪಾಪ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಇದ್ದಿದ್ರೆ ಇದನ್ನೆಲ್ಲ ನೋಡಿ ಅದನ್ನೆಲ್ಲ ಅಯ್ಯೋ ನಾನು ಯಾಕಾದರೂ ಹೊಡೆದಾಟ ಮಾಡಿ ಒಂದು ಸಪ್ರೇಟ್ ದೇಶ ಮಾಡ್ಕೊಂಡು ಬಂದು ಭಾರತ ಜೊತೆಗೆ ಇದ್ದಿದ್ರೆ ಎಲ್ಲ ಜನ ನೆಮ್ಮದಿಯಾಗಿ ಇರ್ತಿದ್ರೇನೋ. ಯಾಕಪ್ಪ ಹೊಡೆದಾಡಿ ಪಾಕಿಸ್ತಾನ ಮಾಡಿದೆ, ಇಂಥವ್ರು ಮುನೀರ್ನಂಥ ಅಂಥವ್ರ ಕೈಯಲ್ಲಿ ಕೊಟ್ಬಿಟ್ಟೆ ನಾನು ಅಂತ ಅಲ್ಲೇ ಜಿನ್ನಾ ಮಾರ್ಕೆಟಲ್ಲೇ ನೇಣು ಹಾಕತ್ತಿದ್ರ ಏನು ಕತೆನೋ ಪಾಪ. ಅಲ್ವಾ? ಹೌದಪ್ಪ, ಇವೆಲ್ಲ ನೋಡಿ ಜಿನ್ನಾ ಮಾರ್ಕೆಟ್ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ಇಂಟರ್ನೆಟ್ ಅಲ್ಲಿ. ಎಸ್ ಒಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಸಾಗ್ತಾ ಇತ್ತು. ಬಟ್ ಈಗ ಅಲ್ಲಿ ಸೈರನ್ ಸದ್ದು, ತಪ್ಪಿಸ್ಕೊಳ್ಳಿ ಅನ್ನುವಂಥ ಘೋಷಣೆಗಳು ಇಷ್ಟು ದಿನ ಅದು ಇದು ಜೋಡಿಗೆ 20-30 ಅನ್ನೋದಾಗಿ ಹೇಳಿಕೆಗಳು ಬರ್ತಾ ಇತ್ತು. ಬಟ್ ಈಗ ಎಲ್ಲವೂ ಕೂಡ ಧ್ವಂಸ ಆಗಿದೆ. ಸೇನೆಯ ಹೊಡೆತಕ್ಕೆ ಛಿದ್ರ ಆಗಿದೆ ಮಾರ್ಕೆಟು. ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಪತ್ರಗುಟ್ಟು ಹೋಗಿದೆ ಪಾಕಿಸ್ತಾನ. ಓಕೆ, ಇವರೇ ಶಂಷಾದ್ ಆ ಮುನೀರ್ನ ತೆಗೆದ್ರು. ಇವರು ಜನರಲ್ ಶಾಹಿದ್ ಶಂಷಾದ್ ಮಿರ್ಜಾ ಅಂತೆ. ಇವರನ್ನ ಈಗ ಹೊಸ ಪಾಕ್ ಸೇನೆಯ ಮುಖ್ಯಸ್ಥರನ್ನಾಗಿ ಮಾಡೋದಕ್ಕೆ ಹೊರಟಿದೆ ಪಾಕಿಸ್ತಾನ. ಹೌದು. ಸೊ ಇವನೆಂತವನೋ ಯಾವನೋ ಯಾರಿಗೆ ಗೊತ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಕಾಲ ಮೀರು ಹೋಗಿದೆ. ಎಲ್ಲ ಸ್ಮಶಾನದಂತಹ ಪರಿಸ್ಥಿತಿ. ಅದು ಇದು ಉಳಿದಿರೋದು ಆಯ್ಕೊಳ್ಳಕ್ಕೆ ಬರ್ತಾನೆ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಈಗ ನೂತನ ಸೇನಾ ಮುಖ್ಯಸ್ಥ ಇನ್ನೇನು ಅಧಿಕೃತವಾಗಿ ಘೋಷಣೆ ಆಗಬೇಕು, ಒಟ್ಟಿನಲ್ಲಿ ರೆಡಿ ಆಗಿದ್ದಾರೆ. ಹಾಗಾಗಿ ಈತನ ಪೌರುಷ ಹೆಂಗಿರುತ್ತೆ, ಮುನೀರನ್ ಕತೆ ಮುಗೀತು, ಹೊಸ ಚಾಪ್ಟರ್ ಈಗ ಆರಂಭ ಆಗಿದೆ. ಆದರೆ ಬೆಳಗಾಗೋಷ್ಟರಲ್ಲಿ ಏನಾಗುತ್ತೆ ಏನು ಬಿಡುತ್ತೆ ಅನ್ನುವಂಥ ಹೇಳೋಕೆ ಆಗಲ್ಲ. ಹಾಗಾಗಿ ಶಂಷಾದ್ ಹೊಸದಾಗಿ ಈತನ ನೇಮಕ ಮಾಡುವಂಥ ಸಾಧ್ಯತೆ ಇದೆ. ಎಲ್ಲ ರೆಡಿ ಮಾಡ್ಕೊತಿದ್ದಾರಂತೆ ಪಾಕಿಸ್ತಾನದಲ್ಲಿ. ಒಂದು ಕಡೆ ಗುಂಡಿನ ಸದ್ದು, ತಪ್ಪಿಸ್ಕೊಳ್ಳೋದಕ್ಕೆ ಜೀವ ಬಾಯಲ್ಲಿ ಕೈಯಲ್ಲೆಲ್ಲ ಹಿಡ್ಕೊಂಡು ಗಡಗಡ ಅಂತ ಪ್ರಯತ್ನ ಮಾಡ್ತಿದ್ದಾರೆ.